ತಿರುವಣ್ಣಾಮಲೈ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ 11 ಗಂಟೆ ಕರೆಕ್ಟ್ ಆಗಿ ಮನೆ ಬಿಟ್ಟಿದ್ದೀನಿ. ಈಗ ಎಷ್ಟೊತ್ತಿಗೆ ಹೋಗ್ತೀನೋ ತಲುಪ್ತೀನೋ ಅಲ್ಲಿ ಗೊತ್ತಿಲ್ಲ. ಹುಣ್ಣಿಮೆ ಇದೆ ಅಲ್ವಾ ಫಸ್ಟ್ಗೆ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಒಂದು ದಿನ 2 ದಿನ ಸ್ಟೇ ಆಗೋಣ, ಅಲ್ಲಿ ನೋಡೋಣ ಇರಬೇಕು ಅಂತ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಇರ್ತೀನ ಇಲ್ಲ ಓಡಿ ಬಂದ್ಬಿಡ್ತೀನೋ ಗೊತ್ತಿಲ್ಲ, ಇರೋಕ್ಕಾಗ್ತೀರ. ಇರಬೇಕು ಅಂತ ಹೋಗ್ತೀವಿ ಅಮ್ಮಮ್ಮ ಅಂದರೆ 1 ದಿವಸ ಇದ್ಬಿಡ್ತೀವಿ, 2 ದಿವಸ ಆಮೇಲೆ ಇರೋಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಹೋಗಿ ನೋಡೋಣ. ಅದು ತುಂಬ ಒಳ್ಳೆಯ ಜಾಗ, ನಮ್ಮ ಕಾಶಿ ಥರ, ದಕ್ಷಿಣದ ಕಾಶಿ. ಅದು ಪ್ರದಕ್ಷಿಣೆ ಹಾಕಬೇಕು 14 ಕಿಲೋಮೀಟ್ರ್. ಅದಕ್ಕೆ ಇವಾಗ ಬೆಳಗ್ಗೆ ಹೋಗಿ ಸಾಯಂಕಾಲ ಹಾಕಿದ್ರೆ ಕಷ್ಟ ಆಗುತ್ತೆ, ನಂಗೆ ಕಾಲೆಲ್ಲ ಊತ ಬಂದುಬಿಡುತ್ತೆ. ಅದಕ್ಕೆ 1 ದಿವಸ ಮುಂಚೆನೇ ಹೋಗಿ ರೆಸ್ಟ್ ತೆಗೆದು ಆಮೇಲೆ ಮಾಡೋಣ ಅಂತ. ಇದು KR ಸರ್ಕಲ್ಲು. ಇಲ್ಲಿ ಬಂದರೆ ಎಲ್ಲ ಗಾಡಿಗಳಲ್ಲಿ ನೋಡಿ, ಎಷ್ಟೊಂದು ಗಾಡಿಗಳಲ್ಲಿ ಬರೀ ಲಾಯರ್ಸ್ ಇರ್ತಾರೆ. ಇಲ್ಲಿ ಇವರು ಫೈನಲಿ ಸ್ಯಾಟಿಲೈಟ್ಗೆ ಬಂದರೆ ಬಸ್ ಸ್ಟಾಪ್ ಹೆಸರು ಮರ್ತೋಗಿದೆ. ಈಗ ಅಲ್ಲಿ ನೋಡಿದ್ರೆ ಬಸ್ ಮೇಲೆ ಹೆಸರಾಗಿದೆ. ಹೋಗಿ ಹಾಕ್ಕೊತೀನಿ. ತಿರುವಣ್ಣಾಮಲೈ ಏನಪ್ಪ ಹೆಸರು, ಏನು ಅಂತ ನೆನೆಸ್ಕೊಂಡೇ ಬಂದೆ. ಅಲ್ಲಿ ಬಸ್ ಸ್ಟಾಪಿಂದ ಈ ಬಸ್ ಸ್ಟಾಪ್ವರೆಗೂ ನೋಡಿ, ಅಲ್ಲಿ ಬಿಟ್ಟರೆ ಇಲ್ಲಿದೆ ಬಸ್ಸು ಬರಬೇಕು. ಅಲ್ಲೆಲ್ಲ ಜಿಲೇಬಿ ಅಕ್ಷರಗಳು ಕಾಣಿಸ್ತಾ ಇದೆ, ಜಾಂಗ್ರಿ ಜಿಲೇಬಿ ಹೆಸರು ಜಿಲೇಬಿಗಳಲ್ಲಿ. ಅವೆಲ್ಲ ತಮಿಳ್ನಾಡು ಬಸ್ಸುಗಳು. ಅಲ್ಲೈತೆ ತಿರುವಣ್ಣಾಮಲೈ ಅಂತ. ನಮ್ಮ KSRTCನೂ ಇದೆ, ಗೊತ್ತಾಯ್ತಾ. 6 ಗಂಟೆಗೆ ಹೋಗಿ ತಲುಪುತ್ತಂತೆ. ಈಗ 12:15 ಬಸ್ ಬಿಟ್ಟು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿರೋ ಬಸ್ಸುಗಳೆಲ್ಲ ಅವೆ, ಎಂಡಿಗೆ ಬರಬೇಕು ಈ ಕಡೆ. ಇದು ಕದಂಬ ಕ್ಲಾಸಿಕ್ ಇದೆ ಅಲ್ವಾ, ಅಲ್ಲಿ ಹೋಟ್ಲು. ಈ ಎಲ್ಲ ಡ್ರೆಸ್ ಅವರು ತಮಿಳ್ನಾಡು ಬಸ್ನ ಕಂಡಕ್ಟ್ರು, ಇದು ನಮ್ಮ KSRTC ಬಸ್ನ ಕಂಡಕ್ಟ್ರು. ಇದು ಲೆಮನ್ ಜ್ಯೂಸ್. ಇದು ಮಾಡಿಕೊಂಡು ಬಾಟ್ಲಲ್ಲಿ ಹಾಕ್ಕೊಂಡು ಬಂದೆ. ನೀರು ಕುಡಿಯೋದಕ್ಕೂ ಭಯ ಆಗುತ್ತೆ. ಮಧ್ಯದಲ್ಲಿ ಟಾಯ್ಲೆಟ್ಗೆ ಏನಾದರೂ ಅರ್ಜೆಂಟ್ ಆಗಿಬಿಟ್ರೆ ಆಗಬೇಕು. ಇಷ್ಟ ಆಗುತ್ತೆ ಕುಡಿಯೋದಕ್ಕೆ. ಜ್ಯೂಸ್ ಅಲ್ವಾ, ಲೆಮನ್ ಜ್ಯೂಸು. ಇದು ಮಾರ್ಕೆಟ್. ಸ್ಯಾಟಿಲೈಟ್ಗೆ ಹೋಗೋದು ನಾವು ಡೈರೆಕ್ಟಾಗಿ ಮಾರ್ಕೆಟ್ಗೆ ಬಂದರೆ ಆ ಬಸ್ಸುಗಳೆಲ್ಲ ಇಲ್ಲಿ ಮಾರ್ಕೆಟ್ ಮೇಲೇ ಹೋಗೋದು. ಮಾರ್ಕೆಟ್ ನೆಕ್ಸ್ಟ್ ಸ್ಟಾಪ್ ಅದೇನೋ ಹಾಲ್ ಬರುತ್ತೆ ಅಲ್ವಾ, ಅಲ್ಲೆಲ್ಲ ಸ್ಟಾಪ್ ಕೊಟ್ಟಿದೆ. ನಾನು ಕಂಡಕ್ಟ್ರನ್ನ ಕೇಳಿದ್ದಕ್ಕೆ ಹೋಗೋವಾಗ ಈ ಕಡೆ ಬರುತ್ತೆ, ಬರೋವಾಗ ಮೆಜೆಸ್ಟಿಕ್ಗೆ ಬಂದು ಆಮೇಲೆ ಸ್ಯಾಟಿಲೈಟ್ ನಾವು ಇಲ್ಲೇ ಬರ್ಬೋದಾಗಿತ್ತು ಆರಾಮಾಗಿ. 1 ಅವರ್ ಅಲ್ಲಿಂದ ಸ್ಯಾಟಿಲೈಟ್, ಮೆಜೆಸ್ಟಿಕ್ಕಿಂದ ಸ್ಯಾಟಿಲೈಟ್ಗೆ 1 ಅವರು, ಸ್ಯಾಟಿಲೈಟ್ಗಿಂದ ಇಲ್ಲಿಗೆ 1 ಅವರ್, 2 ಅವರ್ ಇಷ್ಟೊತ್ತಿಗೆ ಅರ್ಧ ದಾರಿಗೆ ಹೋಗ್ಬಿಡ್ತಾಯಿತ್ತು. LIC ಆಫೀಸು, ಕಾರ್ಪೊರೇಷನ್ನು, ಬಿಷಪ್ ಕಾಟನ್. ನಮ್ಮ ರೂಟೇ ಇದು, ಇಲ್ಲ ಹೇಳ್ಕೊಬೋದಾಗಿತ್ತು ನಾವು. ಅಯ್ಯೋ ದೇವರೇ, ಕಾರ್ಪೊರೇಷನ್ ಬಸ್ ಸ್ಟಾಪ್ ಇದು.
ಏನೂ ಗೊತ್ತಿಲ್ದಿರ ಬಂದರೆ ಹೀಗೆ ಆಗೋದು ನೋಡಿ. ಕಾರ್ಪೊರೇಷನ್ ಬಸ್ ಸ್ಟಾಪ್ ಇದು. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಅರ್ಧ ಅವರ್ದು ಒಳಗಡೆ ಬಂದ್ಬಿಡ್ತೀವಿ. ಸುತ್ಕೊಂಡು ಬಂದಿದ್ದೀವಿ. ಕರೆಕ್ಟಾಗಿ 1 ಗಂಟೆಗೆ ಸುತ್ತಕೊಂಡು ಕಾರ್ಪೊರೇಷನ್ ಹತ್ರ ಬಂದಿದ್ದೆ. ನಾನು ಮನೆ 11 ಗಂಟೆಗೆ ಬಿಟ್ಟಿದ್ದು, 11:15 ಬಂದುಬಿಡ್ತಾಯಿದ್ದೆ. ಇಲ್ಲಿ ಬಸ್ ಸ್ಟಾಪ್ ಮಾಡಿದ್ದಾರೆ, ಒಂದು 5 ನಿಮಿಷ. ಕಾರ್ಪೊರೇಷನ್ ಫ್ರೆಂಡ್ಸ್, ಆವಾಗಲೇ ಇಲ್ಲ ಬಂದಿದ್ದರೆ ನಾನು ತಮಿಳ್ನಾಡು ಅರ್ಧ ದಾರಿಗೆ ಹೋಗ್ಬಿಡ್ತಾ ಇದ್ದೆ. ಬೇಜಾರಾಗ್ತಾ 2 ಅವರ್ ಸುತ್ಕೊಂಡು ಇಲ್ಲಿಗೆ ಬಂದಿದ್ದೆ. ಇದು ಲಾಲ್ಬಾಗ್ ಗೇಟ್. 10-15 ವರ್ಷ ಆಗಿದೆ ಈ ರೋಡಲ್ಲಿ ಓಡಾಡಿ. ಅವಾಗೆಲ್ಲ ಕಾಲೇಜು ಇಲ್ಲೇ ಇದ್ದಿದ್ದು. ಜನವರಿ 26ಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾಯಿದ್ರು. ID ಕಾರ್ಡ್ ಇದ್ದಿದ್ರೆ ಕಮ್ಮಿ ರೇಟು ಟಿಕೆಟ್ಗೆ ID ಕಾರ್ಡ್ ಎತ್ಕೊಂಬಂದ್ರೆ. ಇದೇನಿದೆಯೋ ಗೊತ್ತಿಲ್ಲ. ಇಲ್ಲಿಂದ ನಿಮನ್ಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮನ್ಸ್ ಕಾಂಪೌಂಡ್. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರಿರೋ ಹಾಸ್ಪಿಟ್ಲ್ ಇದು. ನಮ್ಮ ಕಾಲೇಜ್ ಅವಾಗೆಲ್ಲ ಇಲ್ಲ ಇದ್ದಿದ್ದು. ನಾವೆಲ್ಲ ಓಡಾಡ್ತಾ ಇದ್ದಿದ್ದು ರೂಟೇ ಇದು. ಇದರಲ್ಲಿ ನಮ್ಮ ಸಂಬಂಧಿಕರೆಲ್ಲ ಕೆಲಸ ಮಾಡೋದು ಎಲ್ಲ ಇದ್ದಾರೆ ನಿಮನ್ಸಲ್ಲಿ. ಇದು ಕ್ರೈಸ್ಟ್ ಕಾಲೇಜು. ನಮ್ಮ ಬೆಂಗಳೂರಲ್ಲೇ ನಂಬರ್ 1 ಪ್ಲೇಸಲ್ಲಿದೆ, ನಮ್ಮ ಕರ್ನಾಟಕದಲ್ಲಿ ಅಂತ ಇದ್ರು. ಇವಾಗ ಗೊತ್ತಿಲ್ಲ, ನಾವಿರೋವಾಗ ನಂಬರ್ 1 ಇತ್ತು ಕ್ರೈಸ್ಟ್ ಕಾಲೇಜ್. ಕ್ರೈಸ್ಟ್ ಬ್ರಾಂಚ್ ಇಲ್ಲ, ಎಲ್ಲಿ ನೋಡಿದ್ರು ಓಪನ್ ಆಗಿಬಿಡುತ್ತೆ ಬೆಂಗಳೂರಲ್ಲಿ. ಇಲ್ಲೇ ನಮ್ಮ ಕಾಲೇಜ್ ಬರೋದು, ಜ್ಯೋತಿ ನಿವಾಸ, ಕೋರಮಂಗಲ. ನನ್ನ ಕಾಲೇಜ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ನೆಕ್ಸ್ಟ್ ಸ್ಟಾಪ್ ಕೋರಮಂಗಲ. ಅಲ್ಲಿ ನಮ್ಮ ಕಾಲೇಜು ಜ್ಯೋತಿ ನಿವಾಸ. ಮುನೇಶ್ವರ ದೇವಸ್ಥಾನ ಎಷ್ಟು ವರ್ಷ ಗೌಜಿಯ ಕಾಲೇಜ್ ಇದೆ. ಮನೆಯಿಂದ ಇಲ್ಲಿಗೆ ಬಂದಿದ್ರೆ ಅರ್ಧ ಅವರ್ ಆಗ್ತಾ ಇತ್ತು. ಇವಾಗ 1.5 ಅವರ್ 2 ಅವರ್ ಸುತ್ಕೊಂಡ್ಬಂದಿದ್ವಿ. ಎಂಬತ್ತಿನದು ಅಂತಾರೆ ನೋಡಿ, ಹಂಗಾಯ್ತು. ಊಟಕ್ಕೆ ಈ ಹೋಟ್ಲ್ ಅಂತ ಇದು ಬಸ್ ಸ್ಟ್ಯಾಂಡ್, ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಿಂದನೇ ಬೆಟ್ಟ ಕಾಣಿಸುತ್ತೆ. ಈಗ ಹೋಗಿ ಈ ಕಡೆ ಹೋಗ್ಬೇಕು ದೇವಸ್ಥಾನ. ಗೋಪುರದ ಒಳಗಡೆ ಬಂದಿದ್ದೀವಿ, ದರ್ಶನಕ್ಕೆ ಹೋಗ್ತಾ. ಬಿಸಿಲಿಗೆ ಅರೇಂಜ್ಮೆಂಟ್ಸ್. ரூபாய் முதல் 1000
ಫ್ರೀ ಏರ್ ಡೊನೇಷನ್. கடைக்குள்ள வந்து பாருங்க, ஒவ்வொரு பொருளுமே எடுத்து பாருங்க, எவ்வளவு தரமா இருக்கு பாருங்க. எல்லா விதமான பொருட்களும் இருக்குது.